ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಳಗಾವಿ ಜಿಲ್ಲೆಗೆ ಇನ್ನೂ ಒಬ್ಬ ಸಚಿವರ ಅವಶ್ಯಕತೆ ಇದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಹುಕ್ಕೇರಿ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ವಿವಿಧ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ಜರುಗಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದು ನಿಜ. ಆದರೆ ಒಬ್ಬರಿಗೆ ಒಂದೇ ಸ್ಥಾನದಿಂದಾಗಿ ಸಚಿವ ಸ್ಥಾನದಲ್ಲಿ ಮುಂದುವರೆದಿದ್ದೇನೆ. ನಮ್ಮ ಹಿರಿಯರಾದ BK ಹರಿಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮುಂದುವರಿಯುತ್ತೇವೆ. ನಮ್ಮ ಮೇಲೆ ಅಪಪ್ರಚಾರ ಮಾಡುತ್ತಿರುವವರ ಮೇಲೆ ಪ್ರಕರಣ ದಾಖಲಿಸಿದ್ದೇವೆ. ಅದು ಮುಗಿದ ಅಧ್ಯಾಯ. ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೂ 4-5 ಜನ ಹಿರಿಯ ಶಾಸಕರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಜಿಲ್ಲೆಗೆ ಇನ್ನೂ ಒಬ್ಬರ ಸಚಿವರ ಅಗತ್ಯ ಇದೆ ಎಂದರು. ಬರಲೇಬೇಕು ನಾವು ಇಲ್ಲಿ. ಇದು ಹೆಡ್ ಕ್ವಾರ್ಟರ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇದು. ಸೊ ಇದರಲ್ಲಿ ವಿಶೇಷ ಏನಿಲ್ಲ. 15 ಬರ್ತೀವಿ, ಆ ರೀತಿ ಬಂದಿದ್ದೀವಿ. ನೋಡೋ ಗ್ಯಾಪ್ ಆಗಿತ್ತು 1 ತಿಂಗಳು. ಸೊ ಕಾರ್ಯಕರ್ತರ ಮತ್ತು ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದೀವಿ. ಈಗಾಗಲೇ ಒಬ್ಬರು ಹಿರಿಯರ ಅನುಭವಸ್ಥರಾಗಿದ್ದಾರೆ. ಅವ್ರ ಇಂಟರ್ನಲ್ಲೇ ಕೆಲಸ ಮಾಡ್ತೀವಿ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ. ಪ್ರಮುಖವಾಗಿ ಒಂದು ಫಾಲ್ಸ್ ಮೆಸೇಜ್ ಕೂಡ ಏನು ಸಾಮಾಜಿಕ ಮಾಧ್ಯಮ ಮುಗಿದೋಗ್ತದೆ. ಅದೇ 8 ದಿವಸ ಓಡಿಸೋರು ಒಂದು ಮುಗೀತು. ಈಗಾಗಲೇ ಹೇಳಿದ್ದಿ, ಎಲ್ಲ ಹೇಳಾಯಿತು, ಪೊಲೀಸ್ ಕಂಪ್ಲೇಂಟ್ ಆಯಿತು. ಅದಕ್ಕೆ ಯಾರು ಅವು ಇಲ್ಲ, ಅಪ್ಪು ಇಲ್ಲ, ಯಾರು ವಾರಸದಾರ ಇಲ್ಲ. ಅದು ವಾರಸದವ್ರಿಗೆ ನೀವು ಇಷ್ಟು ಪ್ರಾಮುಖ್ಯತೆ ಕೊಟ್ಟರೆ ಹೆಂಗೆ? ಯಾರೂ ಮುಂದೆ ಬಂದಿಲ್ಲ. ಸೊ ಅದು ಮ್ಯಾಟ್ರ್ ಕ್ಲೋಸ್ ಆಗಿದೆ ಅಷ್ಟೇ. ಸರ್, 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಮಾಡ್ಬೋದು ಬೇಕು? ಈ ಮಂತ್ ಎಂಡ್ ಒಳಗೆ ಮಾಡ್ಬೋದು ಬೇಕು. ಯಾಕಂದರೆ ಈ 20 ಸೀಟ್ ಖಾಲಿದೆ ಟೋಟಲು. ಸೊ ಬೇಗ ಆದರೆ ಒಳ್ಳೇದು. ಯಾಕಂದ್ರೆ ಇಲ್ಲ 20 ಖಾಲಿ ಇಟ್ಟು ಸರ್ಕಾರ ನಡೆಸೋದು ಕಷ್ಟ ಆಗ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿ 4 ಜನ ಆಕಾಂಕ್ಷಿಗಳಿರುವಂಥದ್ದು ಸರ್. ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಪಟ್ಟಣ್ಣು, ಹೆಬ್ಬಾಳ್ಕರು, ಸೌದಿ ಸರ್, ಮಾತೇಶ್ ಕೌಜಲ್ಗಿ ಸೀನಿಯರ್. ಇವರೆಲ್ಲ ಸೀನಿಯರ್ ಇದ್ದಾರೆ. ನೋಡೋಣ, ಹೈಕಮಾಂಡ್ ಆಳೋದು ತೂಗಿ ಮಾಡ್ತಾರೆ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. ಇನ್ನು ಎಷ್ಟು ಖಾತೆ ಬೆಳಗಾವಿಗೆ ಬರೋ ನಿರೀಕ್ಷೆ ಇದೆ? ಒಂದಂತಿ ಕೊಡಲೇಬೇಕು, ಕಂಪಲ್ಸರಿ ಕೊಡಲೇಬೇಕು. ಸೊ ಅಷ್ಟಂತಿ ಕೊಡಲೇಬೇಕು. ಯಾಕಂದರೆ ಮಹಿಳಾ ಸ್ಥಾನ ಕೂಡ ಲಾಸ್ಟ್ ಟೈಮ್ ಇತ್ತು. ಸೊ ಮಹಿಳಾ ಸ್ಥಾನ ಇನ್ನೊಂದು 90 ಅನಿವಾರ್ಯ ಇದೆ ಬೆಳಗಾವಿ ಜಿಲ್ಲೆಗೆ. ಸರ್, DK ಅವ್ರು ಕೇಳ್ತಾ ಇದ್ರು, ಅಂದರೆ 2 ವರ್ಷ ಅಷ್ಟೇ ಅಲ್ಲ, ಇನ್ನು ನೆಕ್ಸ್ಟ್ 28 ಇಟ್ಕೊಂಡು ನನ್ನ ಆಯ್ಕೆ ಮಾಡಿರಿ ಅಂತ ಕೇಳ್ತಾ ಇದ್ರು. ನೋಡೋಣ, ಅದು ಶಾಸಕಾಂಗ ಸಭೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಮ್ಮ ಕೈಯಲ್ಲಿ ಏನಿಲ್ಲ. ನಮ್ಮ ಎಲ್ಲರದು ಒಂದೇ ಉದ್ದೇಶ, ಮತ್ತೆ ನಮ್ಮ ಸರ್ಕಾರ 28ಕ್ಕೆ ಬರಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದಿರಿ ಸರ್. ಅದು ಹೇಳಿದಿಲ್ಲ, ಅದೆಲ್ಲ ಇನ್ನೂ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದು ಆವಾಗ ವಿಚಾರ. ಈಗ 28 ನಾವು ಗೆಲ್ಸೋನೆಲ್ಲ ಕೂಡಿ ಆಮೇಲೆ ಅದ್ರ ಬಗ್ಗೆ ನೋಡೋಣ. ಸರ್, KPCC ಅಧ್ಯಕ್ಷ ಸ್ಥಾನ ತಾವೇ ನಿರಾಕರಣೆ ಮಾಡಿದ ಅಥವಾ ಸ್ವಲ್ಪ ಹೈಕಮಾಂಡ್ ಏನಾದರೂ? ಇಲ್ಲ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದ್ರಿಂದ ಅದು ಆ ರೀತಿ ಆಗುತ್ತೆ ಅಷ್ಟೇ. ಒಬ್ಬರಿಗೆ ಒಂದೇ ಸ್ಥಾನ. ನಿಜ ಸರ್, KPCC ಅಧ್ಯಕ್ಷ ನಮಗೆ ಕೊಟ್ಟರೆ ಒಂದು ಆಗೋ ಅವಕಾಶ ಇತ್ತು, ಕೇಳಿದ್ವಿ. ಆದರೆ ಒಂದೇ ಇರೋದ್ರಿಂದ ಅದು ಮಾಡಲಿಕ್ಕಾಗಿಲ್ಲ. ಇದಕ್ಕೂ ಮೊದಲು ಸಚಿವರಿಗೆ ಅವರ ಅಭಿಮಾನಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಹೂವುಗುಚ್ಛ ನೀಡಿ ಅಭಿನಂದಿಸಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ TR ಮಲ್ಲಾಡದ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಾನುಲ್ ತಹಶೀಲ್ದಾರ್ ಮೊದಲಾದವರು ಉಪಸ್ಥಿತರಿದ್ದರು.